ಪೈಲಟ್ಗಳ ಗೊಂದಲದಿಂದ ಈ ಘೋರ ದುರಂತ ಸಂಭವಿಸ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಪೈಲಟ್ಗಳ ತಪ್ಪಿನಿಂದಲೇ 260 ಅಮಾಯಕರು ಬಲಿಯಾದ್ರ. ಹಾಗಾದ್ರೆ ರನ್ನಿಂದ ಕಟ್ ಆಫ್ಗೆ ಇಂಧನ ಕಟ್ ಆಫ್ ಸ್ವಿಚ್ಗಳು ಬದಲಾಗಿದ್ದ ಯಾಕೆ ಅನ್ನುವಂತ ಪ್ರಶ್ನೆ. ಕಾಕ್ಪಿಟ್ ಧ್ವನಿ ರೆಕಾರ್ಡ್ನಲ್ಲಿ ಪೈಲಟ್ಗಳ ಗೊಂದಲ ಸೆರೆ ಸಿಕ್ಕಿದೆ. ಲಾಸ್ಟ್ ಮೂಮೆಂಟ್ನಲ್ಲಿ ಏನು ಮಾತನಾಡಿಕೊಂಡಿದ್ದಾರೆ ಎನ್ನುವಂಥದ್ದು ರೆಕಾರ್ಡ್ ಆಗಿದೆ. ನೋಡಿ, ಒಂದು ವಿಮಾನ ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಹೇಗಾಯಿತು, ಯಾಕಾಯಿತು, ಒಳಗಿನ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನೂ ಕೂಡ ನಮಗೆ ಗೊತ್ತಾಗೋದು ಕಾಕ್ಪಿಟ್, ಬ್ಲ್ಯಾಕ್ ಬಾಕ್ಸ್ ಇವುಗಳಿಂದ. ಸೊ ಇಲ್ಲೀಗ ಕಾಕ್ಪಿಟ್ ಧ್ವನಿ ರೆಕಾರ್ಡ್ನಲ್ಲಿ ಪೈಲಟ್ಗಳು ಮಾತನಾಡ್ಕೊಂಡಿರೋದು ರೆಕಾರ್ಡ್ ಆಗಿದೆ. ಕೊನೆ ಮೂಮೆಂಟ್ನಲ್ಲಿ ಏನು ಮಾತನಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ನೋಡಿದಾಗ, ಹಾಗಿದ್ರೆ ಪೈಲಟ್ಗಳೇ ಗೊಂದಲಕ್ಕೆ ಒಳಗಾಗಿದ್ರಾ, ಈ ಗೊಂದಲದಿಂದಲೇ ಈ ಒಂದು ದುರಂತ ಸಂಭವಿಸಿದೆಯಾ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ನೀವು ಯಾಕೆ ಕಡಿತಗೊಳಿಸಿದ್ದೀರಿ ಇಂಧನವನ್ನ ಅನ್ನೋದನ್ನ ಪ್ರಶ್ನಿಸಿರೋದು ಓರ್ವ ಪೈಲಟ್ ಇನ್ನೋರ್ವ ಪೈಲಟ್ಗೆ. ನಾನು ಹಾಗೇನೂ ಮಾಡಲಿಲ್ಲ ಅಂತ ಮತ್ತೊಬ್ಬ ಪೈಲಟ್ ಉತ್ತರ ಕೊಟ್ಟಿದ್ದು. ಕನ್ಫ್ಯೂಷನ್ಸ್ ಆದಂಗೆ ಕಾಣಿಸ್ತಾ ಇದೆ. ಒಬ್ಬ ಪೈಲಟ್ ಏನೋ ಮಾಡಿದ್ದಾರೆ, ಯಾವುದೋ ಸ್ವಿಚ್ಚು ಆನ್ ಮಾಡಿದ್ದಾರೆ ಅಂತ ಇನ್ನೊಬ್ಬ ಪೈಲಟ್ ಅಂದ್ಕೊಂಡಂಗಿದೆ. ಅದನ್ನು ಅವ್ರು ಪ್ರಶ್ನೆ ಮಾಡಿದ್ದಾರೆ, ನೀವು ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ. ಅದಕ್ಕೆ ಇಲ್ಲ ನಾನು ಮಾಡಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಹೀಗೆ ಮಾತನಾಡಿಕೊಂಡಿದ್ದು ರೆಕಾರ್ಡ್ ಆದಂಥ ಕೆಲವು ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗ್ಬಿಟ್ಟಿದೆ. ಪೈಲಟ್ಗಳ ಸಂಭಾಷಣೆ AAIB ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿಮಾನ ಅಪಘಾತ ತನಿಖಾ ದಳದಿಂದ 15 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ತಾಂತ್ರಿಕ ದೋಷ ಅಥವಾ ಆಕಸ್ಮಿಕ ಕ್ರಿಯೆಯೇ ಕಾರಣ ಅಂತ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ತನಿಖೆ ಪೂರ್ಣಗೊಂಡ ಬಳಿಕವಷ್ಟೇ ಸಂಪೂರ್ಣ ಸತ್ಯ ಹೊರಬರಲಿದೆ. ಜೂನ್ 12ರಂದು ಏರ್ ಇಂಡಿಯಾ ವಿಮಾನ ಪತನಗೊಂಡು ದುರಂತ ಸಂಭವಿಸಿತ್ತು. ನೋಡಿ, ಇಂಧನ ಸ್ಥಗಿತದಿಂದಲೇ ಈ ಒಂದು ದುರಂತ ಸಂಭವಿಸಿರುವುದು ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಇಂಧನ ತುಂಬುವ ಸಾಧನಗಳು ರನ್ನಿಂದ ಕಟ್ ಆಫ್ಗೆ ಬದಲಾವಣೆ ಆಗ್ಬಿಟ್ಟಿದೆ. ಪೈಲಟ್ಗಳು ಕನ್ಫ್ಯೂಷನ್ಸ್ ಆಗಿದ್ದಾರೆ. ಟೇಕ್ ಆಫ್ ಆದ ಕೆಲವು ಸೆಕೆಂಡ್ಗಳಲ್ಲಿ 2 ಎಂಜಿನ್ಗಳ ಕಾರ್ಯವೇ ಸ್ಥಗಿತವಾಗಿದೆ. 2 ಎಂಜಿನ್ಗಳು ಕೂಡ ವರ್ಕೇ ಆಗಿಲ್ಲ. ಇಲ್ಲಿ ಕಾಕ್ಪಿಟ್ ಆಡಿಯೋದಲ್ಲಿ 2 ಪೈಲಟ್ಗಳ ಮಾತುಕತೆ ರೆಕಾರ್ಡ್ ಆಗಿದೆ. ಒಬ್ಬ ಪೈಲಟ್ ನೀವು ಯಾಕೆ ಕಟ್ ಆಫ್ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಮತ್ತೊಬ್ಬ ಪೈಲಟ್ ಇಲ್ಲ ನಾನು ಮಾಡಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ರ್ಯಾಮ್ ಏರ್ ಟರ್ಬೈನ್ನಿಂದ ವಿದ್ಯುತ್ ಕೂಡ ಸ್ಥಗಿತವಾಗಿದೆ. ರ್ಯಾಟಿಂದ ವಿದ್ಯುತ್ ಸ್ಥಗಿತದ ಬಗ್ಗೆ CCTVಯಲ್ಲೂ ಕೂಡ ಸೆರೆ ಸಿಕ್ಕಿದೆ. ಪುನಃ ಆನ್ ಮಾಡೋದಕ್ಕೆ ಪ್ರಯತ್ನಿಸಿದಾಗ ಎಂಜಿನ್ 1 ಓಕೆ, ಚೇತರಿಕೆ ಕಂಡಿದೆ ಸ್ವಲ್ಪ ಮಟ್ಟಿಗೆ. ಮತ್ತೆ ಪ್ರಯತ್ನ ಪಟ್ಟಾಗ ಎಂಜಿನ್ 1 ಓಕೆ ಅನ್ನೋ ರೀತಿಯಲ್ಲಿ ವರ್ಕ್ ಆಗೋದಕ್ಕೆ ಶುರು ಆಗಿದೆ. ಆದರೆ ಎಂಜಿನ್ 2ರಲ್ಲಿ ಯಾವುದೇ ಚೇತರಿಕೆ ಕಂಡು ಬಂದಿಲ್ಲ, ಸಪೋರ್ಟೇ ಮಾಡಿಲ್ಲ ಎಂಜಿನ್ 2. ವಿಮಾನವು ಒಟ್ಟು 32 ಸೆಕೆಂಡ್ಗಳ ಕಾಲ ಹಾರಾಟ ನಡೆಸಿದೆ. ರನ್ವೇಯಿಂದ 0.9 ನಾಟಿಕಲ್ ಮೈಲು ದೂರದಲ್ಲಿಯೇ ಈ ಒಂದು ಅಪಘಾತ ಅನ್ನೋದು ಸಂಭವಿಸಿಬಿಟ್ಟಿದೆ. ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಅಪ್ಪಳಿಸಿದೆ ಏರ್ ಇಂಡಿಯಾ ವಿಮಾನ. ಕೆಲವು ಸೆಕೆಂಡ್ಗಳಲ್ಲೇ ಈ ದುರಂತಗಳು ಸಂಭವಿಸಿಬಿಟ್ಟಿದೆ. ವಿಮಾನದ ಥ್ರಸ್ಟ್ ಲಿವರ್ಗಳು ನಿಷ್ಕ್ರಿಯಗಳಾಗಿದ್ವು. ಥ್ರಸ್ಟ್ ಲಿವರ್ ನಿಷ್ಕ್ರಿಯ ಬಗ್ಗೆ ಬ್ಲ್ಯಾಕ್ ಬಾಕ್ಸ್ ದತ್ತಾಂಶದಿಂದ ಮಾಹಿತಿ ಸಿಕ್ಕಿದೆ. ವಿಮಾನದಲ್ಲಿ ಬಳಸಿದ್ದ ಇಂಧನದಲ್ಲಿ ಯಾವುದೇ ಮಾಲಿನ್ಯ ಅನ್ನೋದು ಕೂಡ ಕಂಡು ಬಂದಿಲ್ಲ. ಏನಾದರೂ ಮಾಲಿನ್ಯ ಇದೆಯಾ ಅಂದರೆ ಅದೂ ಇಲ್ಲ. ಫ್ಲಾಪ್ ಸೆಟ್ಟಿಂಗ್ 5 ಗೇರ್ ಕೆಳಗಡೆ 2 ಟೇಕ್ ಆಫ್ ವೇಳೆ ಸೂಕ್ತವಾಗಿ ಕಾರ್ಯನಿರ್ವಹಿಸಿದೆ. ಆಕಾಶವು ವಿಮಾನ ಹಾರಾಟಕ್ಕೆ ಸ್ವಚ್ಛಂದವಾಗೇ ಇತ್ತು. ಯಾವುದೋ ಹವಾಮಾನ ವೈಪರೀತ್ಯ, ವೆದರ್ ಸರಿ ಇಲ್ಲ, ವೆದರ್ ಕೈ ಕೊಡ್ತು, ಇದ್ಯಾವುದೂ ಆಗಿಲ್ಲ. ಹಾಗೆಯೇ ಯಾವುದಾದ್ರೂ ಪಕ್ಷಿ ಡಿಕ್ಕಿ ಹೊಡೆದಿರ್ಬೋದಾ ಅನ್ನುವಂಥ ಪ್ರಶ್ನೆ ಈ ಅವಘಡ ಸಂಭವಿಸಿದಾಗ ಹುಟ್ಕೊಂಡಿತ್ತು. ಕೆಲವು ಮಾಧ್ಯಮಗಳು ಆ ಬಗ್ಗೆ ವರದಿಯನ್ನು ಕೂಡ ಮಾಡಿದ್ದು. ಆದರೆ ಯಾವುದೇ ಪಕ್ಷಿಯ ಹಾರಾಟ ಅಥವಾ ಅದ್ಯಾವುದೂ ಕೂಡ ಆಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 2 ಪೈಲಟ್ಗಳು ಆರೋಗ್ಯವಂತರಾಗಿಯೇ ಇದ್ದರು. ಅವ್ರಿಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ವಿಮಾನ ಹಾರಾಟದಲ್ಲಿ ಸೂಕ್ತವಾದ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ರು. ವೆಲ್ ಟ್ರೈನ್ಡ್ ಆಗಿದ್ರು ಅವರು. ಅವರಿಗೆ ಅನುಭವ ಕಮ್ಮಿ ಇತ್ತು ಅಥವಾ ಹೆಲ್ತ್ ಅಪ್ಸೆಟ್ ಆಗಿತ್ತು, ಈ ಥರದ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲ. ವಿಧ್ವಂಸಕ ಕೃತ್ಯದ ಬಗ್ಗೆ ಸದ್ಯಕ್ಕೆ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ. ಅಂದರೆ ಟಾರ್ಗೆಟ್ ಮಾಡಿ ಏನಾದರೂ ಈ ವಿಮಾನ ಪತನ ಆಗಲಿ ಅಂತಲೇ ಮಾಡಿದ್ದಾರಾ ಅಂತಂದರೆ ಅದು ಕೂಡ ಇಲ್ಲ. ಇಂಧನ ಸ್ವಿಚ್ ದೋಷದ ಬಗ್ಗೆ FAA ಈ ಮೊದಲೇ ಸಲಹೆಯನ್ನು ನೀಡಿತ್ತು. ನೋಡಿ, ಈ ಥರ ಇಂಧನ ಸ್ವಿಚ್ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿತಂತೆ.
ಸ್ವಿಚ್ ಸಮಸ್ಯೆ ಬಗ್ಗೆ ಎಚ್ಚರಿಸಿತ್ತು ಅಮೆರಿಕದ FAA. ಆದರೂ ಏರ್ ಇಂಡಿಯಾ ವಿಮಾನದ ತಪಾಸಣೆ ಆಗಿರಲಿಲ್ಲ. ವಿಮಾನ ನಿರ್ದಿಷ್ಟ ತೂಕ ಸಮತೋಲನ ಮಿತಿಯೊಳಗೇನೆ ಇತ್ತು. ವಿಮಾನದಲ್ಲಿ ಯಾವುದೇ ಅಪಾಯಕಾರಿ ಸರಕುಗಳು ಕೂಡ ಇರಲಿಲ್ಲ. ಆದರೂ ಈ ದುರಂತ ಸಂಭವಿಸೋದಕ್ಕೆ ಕಾರಣ ಎರಡೂ ಇಂಜಿನ್ಗಳಿಗೆ ಇಂಧನ ಪೂರೈಕೆ ಆಗದೇ ಇದ್ದಿದ್ದೇ ಇದೆಲ್ಲದಕ್ಕೂ ಕಾರಣ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ. ನೋಡಿ, ಇದು ಪ್ರಾಥಮಿಕವಾಗಿ ಮೊದಲಿಗೆ ಈ ಒಂದು ಅವಘಡ ಸಂಭವಿಸಿದಾಗ ಹೇಗಾಗಿರ್ಬೋದು, ಯಾಕಾಗಿರ್ಬೋದು ಅನ್ನುವಂಥ ಪ್ರಶ್ನೆಗಳಿತ್ತು, ನಾನಾ ಅನುಮಾನಗಳಿಗಿತ್ತು. ಸೊ ಅದೆಲ್ಲದಕ್ಕೂ ಈಗ ಉತ್ತರ ಸಿಗ್ತಾ ಇದೆ. ಇಂಜಿನ್ಗಳಿಗೆ ಇಂಧನ ಪೂರೈಕೆ ಆಗದೆ ಇರೋದೇ ಈ ಒಂದು ಅವಘಡಕ್ಕೆ ಕಾರಣ ಅನ್ನೋದು ಮಾಹಿತಿ ಸಿಗ್ತಾ ಇದೆ.